ನಿನ್ನೆ ನನಗೆ ಒಂಥರ ಜೋರು ಮಾತಾಡಿಲ್ಲ. ಏನು ಸರ್, ಯಾರೂ ಮಾತಾಡೋದಿಲ್ಲ, ನಿಮ್ಮನ್ನು ನಾವು 3 ಸತಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ, ನಿಮ್ಮ ಪಾರ್ಟಿ ಪಕ್ಷೇತರ ಅದು ಬಿಡಿ, ನೀವು ಜನಪ್ರತಿನಿಧಿ ಆಗಿದ್ದವರು, ಅಟ್ಲೀಸ್ಟ್ ನೀವು ಧ್ವನಿ ಎತ್ತಬೇಕು ಸಾರ್ವಜನಿಕರ ಪರವಾಗಿ ಮತ್ತು ನಿಮ್ಮ ಅನುಭವದ ಸಲಹೆಯನ್ನಾದರೂ ಕೊಡಬೇಕು ಅಂತ ಹೇಳಿದ ಆ ಪ್ರಕಾರ ಆಮೇಲೆ ನಾನು ಇಲ್ಲ ಪತ್ರಿಕಾಗೋಷ್ಠಿ ಮಾಡಿ ಆಮೇಲೆ ಇವತ್ತು ಇದಾದ ಮೇಲೆ 12 ಗಂಟೆಗೆ SP ಅವರು ಸಮಯ ಕೊಟ್ಟಿದ್ದಾರೆ, ನಾವು ಹೋಗಿ ಅವರಿಗೆ ಮನವಿ ಕೊಡುವರು ಅಂತ ಯೋಚನೆ ಮಾಡಿದ್ವಿ. ಗುಂಡಿಬೈಲಿನಲ್ಲಿ ನೀವು ಯೋಚನೆ ಮಾಡಿ, ಒಂದು ಯಾರಾದಿದ್ದ ಒಬ್ಬ ಮನೆಯ ಅಲ್ಲಿ ರಾಯಲ್ ಗಾರ್ಡನ್ಗೆ ಎಂಟ್ರಿ ಆಗುವಂಥದ್ದಿದೆ, ಆ ಮನೆಯವರಿಗೆ ಈಚೆ ರೋಡಿಗೆ ಒಂದು ರೋಡಲ್ಲಿ ಬರಬೇಕಾದ್ರೆ, ಈಚೆ ರೋಡಿಗೆ ಅಲ್ಲೇ ಎದುರಲ್ಲಿ ಮನೆ ಇದೆ, ಈಚೆ ಬರಬೇಕು, ಅವರಿಗೆ ಡಿವೈಡರ್ ಇದೆ, ಇವರು ಕಲ್ಸಂಕಕ್ಕೆ ಹೋಗಿ ಕುಂಜಿಬೆಟ್ಟಿ ಹೋಗಿ ತಿರುಗಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ವಾಪಸ್ ತಿರುಗಿ ಹೀಗೆ ಬರಬೇಕು. ಮುಂಚೆ ಆದರೆ ಕಲ್ಸಂಗದಲ್ಲಿ ಬರಲಿಕ್ಕಾಗ್ತದೆ. ಈ ರೀತಿಯ ಒಂದು ಅವೈಜ್ಞಾನಿಕವಾದಂಥ ಒಂದು ವ್ಯವಸ್ಥೆಗಳು ಆಗಿದೆ. ನಾನು SP ಅವರಿಗೆ, ಇದು ಪ್ರಾಯಶಃ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿರ್ಣಯ ತಗೊಂಡಿದ್ದಾರೆ ಅಂತ ಮಾಡ್ತಾರೆ, ತಕ್ಷಣ ಆ ಬ್ಯಾರಿಕೇಡನ್ನು ತೆಗೆದು ಹಿಂದಿನಾಗೆ ಮಾಡಬೇಕು. ನೋಡಿ, ಹಿಂದೆ ಯಾರು ದೊಡ್ಡ VIPs ಬರುವಾಗ ಅಥವಾ ಯಾವುದಾದ್ರೂ ಡಿಸೆಂಬರಲ್ಲಿ ಒಂದಷ್ಟು ತುಂಬ ಇದಾಗ್ತದೆ, ನಾನು ಯೋಚನೆ ಮಾಡ್ತಾ ಇದ್ದು ಡಿಸೆಂಬರ್ನಲ್ಲಿ ಇದಿರ್ತದೆ, ಯಾವುದು ಟೂರಿಸ್ಟ್ಗಳು ತುಂಬ ಟ್ರಾಫಿಕ್ ಬರ್ತದೆ, ಆ ಕಾಲದಲ್ಲಿ ಎಲ್ಲರೂ ಮಾಡಿದ್ದಾರೆ. ಇದು ಪರ್ಮನೆಂಟ್ ಅಂತ ಹೇಳುವಂಥ ರೀತಿಯಲ್ಲಿ ಆಗ್ತಾ ಇದೆ. ಮತ್ತು ಇನ್ನೊಂದು ಭಾಳ ಸ್ಪಷ್ಟ, ಜಿಲ್ಲಾಧಿಕಾರಿಗಳಾಗಲಿ SP ಅವರಾಗಲಿ, ನಾನು ಭಾಳ ಪುನರುಚ್ಚರಿಸ್ತೇನೆ, ಅವರಿಗೆ ಬೇಕಾಬಟ್ಟಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನಿದೆ, ಈ ರಾಜ್ಯದಲ್ಲಿ ಕಾನೂನಿದೆ, ಇಲ್ಲಿ ಜಂಗಲ್ ರಾಜ್ ನಡೀತಾ ಇಲ್ಲ, ಇಲ್ಲಿ ಕಾನೂನಿದೆ. ಕಾನೂನಿನ ಪ್ರಕಾರ ಯಾವುದೇ ಹೋಗುವಂಥ ಪ್ರಚಲಿತವಾದಂಥ ಸರ್ಕಾರಿ ರಸ್ತೆಗಳನ್ನು, ಅದು PWD ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಬಂದ್ ಮಾಡಬೇಕಾದ್ರೆ ಅದಕ್ಕೆ ಕಾನೂನಿನಲ್ಲಿ ಕ್ರಮ ಇದೆ. ಒಂದು ಪೇಪರ್ ನೋಟಿಫಿಕೇಷನ್ ಕೊಟ್ಟು, ಪಬ್ಲಿಕ್ ನೋಟಿಫಿಕೇಷನ್ ಕೊಟ್ಟು, ಆಕ್ಷೇಪಗಳನ್ನು ಕಾಲ್ ಫಾರ್ ಮಾಡಿ, ಆಮೇಲೆ RTAಯಲ್ಲಿ ಮೀಟಿಂಗಲ್ಲಿಟ್ಟು, RTO ಅಲ್ಲ, ಅದರಲ್ಲಿ DC ಅವರ ಅಧ್ಯಕ್ಷತೆ, RTO ಕಾರ್ಯದರ್ಶಿ, SP ಮೆಂಬರ್ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತ RTAಯಲ್ಲಿ ನಿರ್ಣಯ ಮಾಡಬೇಕು. ಈ ರಸ್ತೆಯನ್ನು ನೀವು ಯಾವುದು ಒನ್ ವೇ ಮಾಡಬೇಕಾದ್ರೂ ಅಷ್ಟು ಮಾಡಬೇಕು. ಏಕಾಏಕಿ ಒಂದು ಟೆಂಪರರಿಯಾಗಿ ಪೊಲೀಸರಿಗೆ ಅನುಮತಿ ಇದೆ, ಒಂದು ದಿವಸ ಏನೋ ಯಾರೋ ಒಂದು VIP ಮೂವ್ಮೆಂಟ್ ಇದೆ ಅಥವಾ ಯಾವುದಕ್ಕೋಸ್ಕರ ಏನೋ ಒಂದು ತುಂಬ ಟ್ರಾಫಿಕ್ ಇದೆ, ಅದು ಪರ್ಮನೆಂಟ್ ಆಗಿ ಅದನ್ನು ಬಂದ್ ಮಾಡಬೇಕು ಅಂತಾದರೆ ಗಜೆಟ್ ನೋಟಿಫಿಕೇಶನ್ ಆಗಬೇಕು. DC ಅವರು ಮೆಜಿಸ್ಟ್ರೇಟಲ್ಲಿ ಆರ್ಡರ್ ಮಾಡಿ, RTA ಮೀಟಿಂಗಲ್ಲಿ ನಿರ್ಣಯ ಆಗಿ, DC ಅವರು ಮ್ಯಾಜಿಸ್ಟ್ರೇಟಲ್ಲಿ ಆರ್ಡರ್ ಮಾಡಬೇಕು. ಅವರ ಪವರ್ ಇರುವಂಥ ಮ್ಯಾಜಿಸ್ಟ್ರೇಟರ್ ಆರ್ಡರ್ ಮಾಡಿ ಅದನ್ನು ಗಜೆಟ್ ನೋಟಿಫಿಕೇಶನ್, ಸರ್ಕಾರದಲ್ಲಿ ಗಜೆಟ್ ನೋಟಿಫಿಕೇಶನ್ ಆಮೇಲೆ ಬಂದ್ ಮಾಡಬೇಕು. ಬಿಟ್ಟರೆ ನೇರವಾಗಿ ಅವರಿಗೆ ಬೇಕಾದಾಗ ಒಂದು ಮೇನ್ ಜಂಕ್ಷನ್, ಉಡುಪಿಯ ಮೇನ್ ಹೃದಯ ಭಾಗದ ಜಂಕ್ಷನ್ ಇರುವಂತಹದ್ದೇ ಕಲ್ಸಂಕ, ಇದರಲ್ಲಿ ಇವರಿಗೆ ಬೇಕಾದಾಗ ಮಾಡಿ. ಪಬ್ಲಿಕ್ಗೂ ಇದ್ದಾರೆ, ಪಬ್ಲಿಕ್ ಜನಪ್ರತಿನಿಧಿಗಳಿದ್ದಾರೆ, ಅವರೆಲ್ಲರ ಸಭೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಕಾನೂನನ್ನು ಪಾಲಿಸುವಂಥ SP ಅವರು, DC ಅವರು ಕಾನೂನು ವಿರುದ್ಧವಿದ್ದು, ಇದಕ್ಕೆ ಕಾನೂನಿನಲ್ಲಿ ಹೀಗೆ ಏಕಾಏಕಿಯಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಗಜೆಟ್ ನೋಟಿಫಿಕೇಶನ್ ಆಗಲಿಲ್ಲ. ನೀವು ಉಡುಪಿಯಲ್ಲಿ ಇವತ್ತು ಟ್ರಾಫಿಕ್ನ ಒಂದು ಕೃತಕ ಒಂದು ಸಮಸ್ಯೆ, ಟ್ರಾಫಿಕ್ ದಟ್ಟಣೆಯ ಕೃತಕ ಸಮಸ್ಯೆಯನ್ನು ಇತ್ತೀಚೆಗೆ ಸೃಷ್ಟಿ ಮಾಡಿದ್ದಾರೆ. ಇದರಿಂದ ನಾಗರಿಕರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದರಲ್ಲಿ ಒಂದು ಉದಾಹರಣೆ ಕಲ್ಸಂಕದ ಜಂಕ್ಷನ್ನಿಗೆ ಒಂದು ಅವೈಜ್ಞಾನಿಕವಾಗಿ ನಮ್ಮ ಗುಂಡಿಬೈಲಿಂದ ಬಂದವರಿಗೆ ಕಲ್ಸಂಕ ಜಂಕ್ಷನ್ನಿಗೆ ಆಚೆ ಹೋಗಲಿಕ್ಕೆ ಬ್ಯಾರಿಕೇಡನ್ನು ಹಾಕಿ ಬ್ಲಾಕನ್ನು ಮಾಡಿದ್ದಾರೆ. ಇವತ್ತು ನಾವು ಈಗ ನಮ್ಮ ಇಲ್ಲಿಯ ಎಲ್ಲ ಪ್ರದೇಶದವರು, ನಮಗೇನು ವ್ಯವಹಾರ ಇದ್ದರೂ ಉಡುಪಿಯಲ್ಲಿರುವಂಥದ್ದು ನಮ್ಮ ವ್ಯವಹಾರಗಳು, ನಮಗೆ ಉಡುಪಿಗೆ ಹೋಗಬೇಕು ಅಂತಾದರೆ ಈಗ ಗುಂಡಿಬೈಲಿಗೆ ಹೋಗಿ ಅಲ್ಲಿಂದ ಲೆಫ್ಟಿಗೆ ಹೋಗಿ ಕುಂಜಿಬೆಟ್ಟಲ್ಲಿ ತಿರ್ಕೊಂಡು ಬಂದು ಈಚೆ ಹೋಗಬೇಕಾಗ್ತದೆ. ಮಣಿಪಾಲದಿಂದ ಬರುವಾಗ ನಾವು ಕುಂಜಿಬೆಟ್ಟ ಆಚೆಯಿಂದ ಬಂದು ಗುಂಡಿಬೈಲಿಗೆ ಟರ್ನ್ ಆಗಬೇಕಾದ್ರೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ತಿರುಗಿಕೊಂಡು ಬರಬೇಕಂತ ಪರಿಸ್ಥಿತಿ ಆಗಿದೆ. ಯಾರಾದರೂ ಸ್ವಲ್ಪ ತಲೆ ಇದ್ದವರು ಈ ರೀತಿಯ ಕ್ರಮವನ್ನು ಮಾಡ್ತಾರಾ ಅಂತ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ನೋಡಿ,
ಇವತ್ತು ಕೃಷ್ಣ ಮಠ ಅಂದರೆ ತುಂಬ ಪ್ರವಾಸಿಗರು ಬರುವಂಥ ಒಂದು ಕ್ಷೇತ್ರ, ಈ ವಿಶ್ವವಿಖ್ಯಾತಿಯಾದಂಥ ಒಂದು ಕ್ಷೇತ್ರ. ತುಂಬ ಬಸ್ಸುಗಳು ಬರ್ತಾರೆ, ಟೂರಿಸ್ಟ್ ಬಸ್ಸುಗಳು ಬರ್ತಾರೆ, ಟೂರಿಸ್ಟ್ ವಾಹನಗಳು ಬರ್ತಾರೆ. ಟೂರಿಸ್ಟ್ ವಾಹನ ಬಸ್ಸಿನವರು ನಿಮಗೆ ಕುಂಜಿಬೆಟ್ಟಿಗೆ ಹೋಗಿ ಟರ್ನ್ ಮಾಡಬೇಕಾದ್ರೆ ನೇರ ಬಸ್ ಟರ್ನ್ ಆಗಲ್ಲ, ಅವ್ರದ್ದೆಲ್ಲ ದೊಡ್ಡ ಬಸ್ ಇರ್ತದೆ, ಟೂರಿಸ್ಟ್ ಬಸ್. ನಾನೇ ಸರ್ತಿ ಸಿಕ್ಕಿಬಿದ್ದೇನೆ. ಅವರು 2 ಸರ್ತಿ 3 ಸರ್ತಿ ಹಿಂದೆ ಹೋಗಿ ಮುಂದೆ ಹೋಗುವಾಗ 15-20 ನಿಮಿಷ ಟ್ರಾಫಿಕ್ ಬ್ಯಾಕ್ ಆಗ್ತದೆ. ಸೇಮ್ ಗುಂಡಿಬೈಲಿಂದ ನಮ್ಮದು ತುಂಬ ಬಸ್ಸಿನ ಪರ್ಮಿಟ್ ಇದೆ, ಸುಮಾರು 60ರಿಂದ 80 ಪರ್ಮಿಟ್ ಬಸ್ಸುಗಳು ಗುಂಡಿಬೈಲ್ ಟು ಕಲ್ಸಂಕ ರೋಡಲ್ಲಿ ಹೋಗ್ತದೆ. ಕೆಲವು ಬಸ್ಸುಗಳು ತಪ್ಪಿಸಿ ಬಿಟ್ಟಿದ್ದಾರೆ ಈಗ, ಅಂದರೆ ಹೈವೇಲೇ ಹೋಗ್ತಾರೆ ಕುಂದಾಪುರದಿಂದ ಬರುವಂಥ. ನಿಮಗೆ ದೊಡ್ಡಗುಡ್ಡೆ, ಪೆರಂಪಳ್ಳಿ ಈ ಭಾಗದಿಂದ ಹೋಗುವ ಬಸ್ಸುಗಳಿಗೆ ಬೇರೆ ಅನಿವಾರ್ಯತೆ ಅಲ್ಲೇ ಹೋಗಿ. ಆ ರೆಗ್ಯುಲರ್ ರೂಟ್ನ ಬಸ್ಸುಗಳು ನೀವು ಒಂದು ಪ್ರಾಕ್ಟಿಕಲ್ ಆಗಿ ಬಸ್ಸನ್ನು ಟರ್ನ್ ಮಾಡ್ಲಿಕ್ಕೆ ಆಗ್ತದಾ ನೋಡಿ, ಕುಂಜಿಬೆಟ್ಟಲ್ಲಿ ಆಗಲ್ಲ, ಯಾಕಂದರೆ ಒಂದು ಸ್ಟೆಪ್ಪಲ್ಲಿ ಆಗಲ್ಲ. ಸೊ ಇದರಿಂದ ಕೃತಕವಾಗಿ ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ, ಮತ್ತೆ ಸಮಸ್ಯೆ ಆಗ್ತಾ ಇದೆ ನೋಡಿ. ಇವತ್ತು ಗುಂಡಿಬೈಲಲ್ಲಿ ನಾನಿವತ್ತು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಮುಕ್ತ ಮಾಡುವಾಗ ನಾನು ಶಾಸಕನಾಗಿದ್ದೆ, ಆಗ ಅಷ್ಟು ಪ್ರೊಸೀಜರ್ಸನ್ನು ಮಾಡಿ ಆಮೇಲೆ ಗೇಟ್ ಹಾಕಿದಂಥದ್ದು. ಅದರ ಮೊದಲು ಗೇಟ್ ಹಾಕಲಿಲ್ಲ, ಅಲ್ಲಿಯೂ ಗೇಟ್ ಟೈಮಿಂಗ್ ತೆಗೆದು ಓಪನ್ ಮಾಡ್ತದೆ. ಆದರೂ ಅದನ್ನು ಬಂದ್ ಮಾಡಬೇಕು ಅಂತಾದರೆ ಕಾನೂನಿನಲ್ಲಿ ಈ ರೀತಿಯ ನಿಯಮಗಳಿದೆ. ಅದೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಏಕಾಏಕಿ ಜನರಿಗೆ ಶೋಷಣೆ ಮಾಡಲಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಷಣ ಮಾಡಬೇಕು ಅಂತ ಆಗ್ರಹಿಸ್ತಾರೆ. ಇನ್ನು ಕೇವಲ ಇದಲ್ಲ, ಇದಕ್ಕೆ ಪರಿಹಾರ ಇದೆ. ಇದಕ್ಕೆ ಪರಿಹಾರ ಇಲ್ಲ ಅಂತ ಅಲ್ಲ. ಈಗ ನೀವು ಜಂಕ್ಷನಿಗೆ ಹೋದರೆ ಈಗಲೂ ಅಲ್ಲಿ ಟ್ರಾಫಿಕ್ ಸಿಗ್ನಲಿನ ಜಂಕ್ಷನ್ಸನ್ನು ನಾವು ಮಾಡಿಟ್ಟಿದ್ದೇವೆ. ಆ ಜಂಕ್ಷನ್ನಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಪ್ರಾರಂಭ ಮಾಡಿದರೆ ನಾಳೆಯಿಂದಲೇ ನಿಮಗೆ ಅದಕ್ಕೆ ಪರಿಹಾರ ಸಿಗ್ತದೆ. ಯಾವ ಕಂಜೆಷನ್ ಆಗೋದಿಲ್ಲ, ಏನೂ ಇಲ್ಲ. ನಿಮಗೆ ಯಾವುದೇ ತಜ್ಞರ ಹತ್ರ, ಯಾರು ಟ್ರಾಫಿಕ್ ನಿರ್ವಹಣೆಯ ತಜ್ಞರ ಹತ್ರ ಕೇಳಿದ್ರು ಬ್ಯಾರಿಕೇಡ್ ಹಾಕಿ ಸುತ್ತಿ ಬರೋದು ಪರಿಹಾರ ಅಲ್ಲ. ನೀವು ಅಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಹಾಕಿಸ್ಬೇಕು, ಯಾರು ಕೇಳಿದ್ರು ಅದಿದೆ. ಆದರೆ ಅದು ಆಗಿ ಕಂಬ ಹಾಕಿ 2 ವರ್ಷ ಆಯಿತು, ಇವತ್ತಿಗೂ ಅವರಿಗೆ ಟ್ರಾಫಿಕ್ ಸಿಗ್ನಲ್ ಹಾಕಲಿಕ್ಕೆ ಅನುಮತಿ ಕೊಡದೇ ಇದ್ದ ಕಾರಣದಿಂದ ಈ ಸಮಸ್ಯೆಗಳಾಗಿದೆ. ನಾನು SP ಅವರಿಗೆ ಇವತ್ತು ಮನವಿ ಕೊಡುವಂಥದ್ದು ಏನು ಅಂದರೆ, ಕಾನೂನು ರೀತಿಯಲ್ಲಿ ಆದಂಥದ್ದು ನೋಡಿ, ನಾನು ನಿಮಗೆ ಅದರ ಕಾಪಿಯನ್ನು ಕೊಡ್ತೇನೆ. ಇದು 2020ನೇ ಇಸ್ವಿಗೆ ಟೆಂಡರ್ ಆಗಿದೆ. ಇದನ್ನು ನೇರವಾಗಿ ಯಾರೋ ಬಾಯಲ್ಲಿ ನೀರು ಹಾಕು ಅಂತ ಹೇಳಿದ್ದಲ್ಲ. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಒಂದಿದೆ, ಇದರಲ್ಲಿ ಅವಕಾಶ. ಇಂಥದ್ದೊಂದು ಹೊಸ ಟೆಂಡರ್, ಈಗ SR ಇಲ್ಲದಿದ್ದದ್ದು ಟೆಂಡರ್ ಮಾಡಬೇಕು. ಈಗ ಬೇರೆ ಟೆಂಡರ್ ಮಾಡಬೇಕಾದ್ರೆ SR ಇರ್ತದೆ, ಅದಕ್ಕೆ SR ಮಾಡ್ಬೋದು. SR ಇಲ್ಲದ ವಸ್ತುಗಳಿಗೆ ಟೆಂಡರ್ ಮಾಡಬೇಕಾದ್ರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಒಂದು ಟೆಂಡರ್ ಕರಿಬೇಕು. ಈ ರೀತಿಯ ಒಂದು ಯೋಜನೆ ನಮ್ಮಲ್ಲಿದೆ, ನಮ್ಮ ಜಿಲ್ಲಾಡಳಿತದಲ್ಲಿ. ಇದಕ್ಕೆ ಯಾರಾದರೂ ಸಂಸ್ಥೆಯವರು ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಇದನ್ನು ಕೊಡಿ, ಯಾವುದು ನಿಮ್ಮ ಪ್ಲ್ಯಾನನ್ನು ಕೊಡಿ ಅಂತ ಅವ್ರು ಕೊಡಬೇಕು. ಹಾಗೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟನ್ನು ಕರೆದಿದ್ದೇವೆ ನಾವು. ಆಗ ಒಂದು ಕಂಪನಿ ಬಂದು ಅವರು ಎಕ್ಸ್ಪ್ರೆಷನ್ ಅವರ ಇದು ಕೊಟ್ಟರ ಮೇಲೆ ಅದರ ಮೇಲೆ ಅದನ್ನು ಬೇಸ್ ಆಗಿಟ್ಕೊಂಡು ಸಾರ್ವಜನಿಕ ಟೆಂಡರನ್ನು ಕರೆದಿದ್ದೇವೆ. ಸಿಂಗಲ್ ಟೆಂಡರ್ ಬಂದಾಗ 3 ಸರ್ತಿ ಟೆಂಡರನ್ನು ಮುಂದೂಡಿದೆ. ಯಾಕಂದರೆ ಒಂದು ಟೆಂಡರ್ ಸಿಂಗಲ್ ಟೆಂಡರ್ ಕೊಡಲಿಕ್ಕಿಲ್ಲ. ಯಾಕಂದರೆ ಈ ಯೋಜನೆ ಹೊಸ್ತು, ಇಡೀ ದೇಶದಲ್ಲಿ ಇಂಥದ್ದು ಯಾರೂ ಮಾಡಲಿಲ್ಲ ಅಂದರೆ ಇದರಲ್ಲಿ. ಸೊ ಟೆಂಡರ್ ಕರೆದು 3ನೇ ಟೆಂಡರಲ್ಲಿ ಒಬ್ಬರಿಗೆ KC ಪವರ್ಸ್ ಅಂತ ಯಾರಿಗೋ ಕೊಟ್ಟು ಅವರಿಗೆ ವರ್ಕ್ ಆರ್ಡ್ರನ್ನು ಕೊಟ್ಟಿದೆ. ನೋಡಿ, ಈಗ ನಾನು ನಿಮಗೆ ಅದರ ಕಾಪಿಯನ್ನು ಕೊಡ್ತೇನೆ. ವರ್ಕ್ ಆರ್ಡರ್ ಕೊಟ್ಟಿದೆ, ಎಗ್ರಿಮೆಂಟ್ ಆಗಿದೆ. ಅದರಲ್ಲಿ ಭಾಳ ಸ್ಪೆಸಿಫಿಕ್ ಆಗಿದೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಈಗ DC ಅವರು ಅಥವಾ ಇವರು ಆ ಕಂಪನಿಯವರಿಗೆ ನೀವು ಚಾಲು ಮಾಡಿ ಅಂತ ಹೇಳಿದರೆ ನಾಳೆ ಚಾಲು ಮಾಡ್ತಾರೆ. ಏನು ಇದಿಲ್ಲ, ಎಲ್ಲ ಮೆಟೀರಿಯಲ್ಸ್ ಬಂದಿದೆ, ನಿಮ್ಮ ಕಂಬ ಇದೆ, ಖಾಲಿ ನಿಮಗೆ ರಾಜಕೀಯ ಕಾರಣಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಬಿಟ್ಟರೆ ಯಾವುದೇ ಟೆಕ್ನಿಕಲ್ ಅಥವಾ ಇದರ ಕಾರಣಕ್ಕೋಸ್ಕರ ಎಲ್ಲ ಲೀಗಲ್ ಇರುವಂಥದ್ದು. ನೋಡಿ, ಇದರಲ್ಲಿ